Hello everyone, welcome to Madhupri Education. So ನಾವು ಜಾವಾ ಕಾನ್ಸೆಪ್ಟ್ಸ್ ಅಲ್ಲಿ ಪ್ರೀವಿಯಸ್ ದೇರ್ ಆರ್ ಪ್ಲೆಂಟಿ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು, ನಮಗೆ ಸಿ ಇತ್ತು, C++ ಇತ್ತು. ಹಾಗಾದ್ರೆ ಜಾವಾ ಹೇಗೆ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಸಿ ಮತ್ತು C++ ತಗೊಂಡ್ರೆ ನಾವು ಜಾವಾ ಹೇಗೆ ಡಿಫ್ರೆಂಟ್ ಆಗಿದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಸಿ ಅಂಡ್ ಜಾವಾ, C++ ಅಂಡ್ ಜಾವಾ ಅದನ್ನು ಹೇಳ್ತಾ ಇಲ್ಲ. ಜಾವಾ ಹೇಗೆ ಡಿಫ್ರೆಂಟ್ ಆಗಿದೆ, ದಟ್ ಮೀನ್ಸ್ ಹೌ ಜಾವಾ is Java is differ from C. C ಗೆ ತಗೊಂಡ್ರೆ ಜಾವಾ ಹೆಂಗೆ ಡಿಫ್ರೆಂಟ್ ಆಗಿದೆ, ಹೌ ಜಾವಾ ಇಸ್ ಡಿಫರ್ ಫ್ರಮ್ ಸಿ ಅಂತ ನೋಡ. ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸಿ ಅಂಡ್ ಸಿ ಅಂತಾನೆ ನೋಡ, ಸಿ ಅಂಡ್ ಜಾವಾ. ಬಟ್ ಜಾವಾ ಸಿ ಗೆ ಕಂಪೇರ್ ಮಾಡಿದ್ರೆ ಹೆಂಗೆ ಡಿಫ್ರೆಂಟ್ ಆಗಿದೆ. ಒನ್ ಇಸ್ ಕಡೆಸ್ ಸೊ ಜಾವಾ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಜಾವಾ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ನಮಗೆ ಸಿ ಬಂದು ಪ್ರೊಸೀಜರ್ ಓರಿಯೆಂಟೆಡ್ ಅಂತ ಹೇಳ್ತೀವಿ, ಬಟ್ ಜಾವಾ ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ನೆಕ್ಸ್ಟ್ ಇದು ಒಂದು ನಮಗೆ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಜಾವಾ ಡಸ್ ನಾಟ್ ಸಪೋರ್ಟ್ಸ್, ಸೊ ಜಾವಾ ಡಸ್ ನಾಟ್ ಸಪೋರ್ಟ್ಸ್ ಪಾಯಿಂಟರ್ಸ್ನ ಸಪೋರ್ಟ್ ಮಾಡೋದಿಲ್ಲ. ಆ್ಯಂಡ್ ಸ್ಟ್ರಕ್ಟ್ ಕೀವರ್ಡ್ನ ನಾವು ಯೂಸ್ ಮಾಡೋದಿಲ್ಲ, ಗೋ ಟುನ ನಾವು ಯೂಸ್ ಮಾಡೋದಿಲ್ಲ. ಸೊ ದರ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. ನಮಗೆ ಪಾಯಿಂಟರ್ ಸಪೋರ್ಟ್ ಮಾಡೋದಿಲ್ಲ, ಸ್ಟ್ರಕ್ಟ್ ಅಂತ ಕೀವರ್ಡ್ನ ನಾವು ಯೂಸ್ ಮಾಡೋದಿಲ್ಲ, ಗೋ ಟು ಅಂತ ನಾವು ಯೂಸ್ ಮಾಡೋದಿಲ್ಲ. ಸೊ ಇದು ಆಮೇಲೆ ಗ್ಲೋಬಲ್ ವೇರಿಯೇಬಲ್ಸ್ನ ನಾವು ಯೂಸ್ ಮಾಡಲ್ಲ. ಜಾವಾದಲ್ಲಿ ನಾವು ಗ್ಲೋಬಲ್ ವೇರಿಯೇಬಲ್ಸ್ ಕಾನ್ಸೆಪ್ಟ್ನ ನಾವು ಯೂಸ್ ಮಾಡೋದಿಲ್ಲ. ಬಿಕಾಸ್ ಗ್ಲೋಬಲ್ ವೇರಿಯೇಬಲ್ ಅಂದರೆ ಔಟ್ಸೈಡ್ ಆಫ್ ದ ಮೇನ್ ಫಂಕ್ಷನ್ ಬರೀಬೇಕು, ಆ್ಯಂಡ್ ಅದು ಎಲ್ಲ ಫಂಕ್ಷನ್ಸಲ್ಲಿ ಆಕ್ಸೆಸಬಲ್. ಬಟ್ ನಮಗೆ ಜಾವಾದಲ್ಲಿ ನಾವು ಏನೇ ಸ್ಟೇಟ್ಮೆಂಟ್ ಬರೋದು ವಿತ್ ಇನ್ ದ ಕ್ಲಾಸ್ ಓನ್ಲಿ. ಸೊ ದಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಅಂದರೆ ಜಾವಾದಲ್ಲಿ ನಾವು ಜಾವಾ so does not use header files. header files ಗಳನ್ನ ನಾವು ಜಾವಾದಲ್ಲಿ ಯೂಸ್ ಮಾಡಲ್ಲ. ಹ್ಯಾಶ್ ಇನ್ಕ್ಲೂಡ್ std.h, ಹ್ಯಾಶ್ ಇನ್ಕ್ಲೂಡ್ kana.h, ಈ ತರ ನಾವು header files ಗಳನ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಜಾವಾ ಡಸ್ ನಾಟ್ ಸಪೋರ್ಟ್ಸ್ header files ಗಳನ್ನ ನಾವು ಯೂಸ್ ಮಾಡಲ್ಲ ಜಾವಾದಲ್ಲಿ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಡಿಫರೆಂಟ್, ಅಂದ್ರೆ ಹೌ ಜಾವಾ ಇಸ್ ಡಿಫರ್ ಫ್ರಮ್ ಸಿ ಅಂತ. ಸೊ ನೆಕ್ಸ್ಟ್ ಹೌ ಜಾವಾ ಇಸ್ differ from C++. ಗೆ ಕಂಪೇರ್ ಮಾಡಿದ್ರೆ ಜಾವಾ ಹೆಂಗ್ ಡಿಫ್ರೆಂಟ್ ಆಗಿದೆ, ಬಿಕಾಸ್ C++ ಆಬ್ಜೆಕ್ಟ್ ಓರಿಯೆಂಟೆಡ್, ಬಟ್ ಜಾವಾನು ಆಬ್ಜೆಕ್ಟ್ ಓರಿಯೆಂಟೆಡ್. ಬಟ್ ಅದಕ್ಕೂ ಏನ್ ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ಒಂದು ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್. ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಸೊ ಬಿಕಾಸ್ C++ ಬಂದು ನಾನು ಹೇಳಿದೆ ಫಸ್ಟ್ ಕ್ಲಾಸಲ್ಲಿ, C++ ಬಂದು ಮೇನ್ ಫಂಕ್ಷನ್ ನಾರ್ಮಲ್ ಫಂಕ್ಷನ್ ಥರ ಬರೀತೀವಿ. ಮೇನ್ ಫಂಕ್ಷನ್ನ ನಾವು ನಾರ್ಮಲ್ ಫಂಕ್ಷನ್ ಥರ ಬರೀತೀವಿ C++ ಅಲ್ಲಿ. ಬಟ್ ಜಾವಾದಲ್ಲಿ ವಾಟ್ ಎವರ್ ದ ಲೈನ್ಸ್ ವಿ ಕ್ಯಾನ್ ರೈಟ್ ಎಂಟೈರ್ ಥಿಂಗ್ ವಿತ್ ಇನ್ ದ ಕ್ಲಾಸ್ ಓನ್ಲಿ, ಕ್ಲಾಸ್ ಒಳಗಡೆ ಮಾತ್ರನೇ ಬರೀಬೇಕಾಗತ್ತೆ. ದಟ್ ಇಸ್ ಹೌ ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳುತ್ತೆ. C++ ಪಾರ್ಷಿಯಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ. ಸರಿನಾ? ಸೊ ನೆಕ್ಸ್ಟ್ ಸೊ ಜಾವಾ ಡಸ್ ನಾಟ್ ಸಪೋರ್ಟ್ಸ್ ನಮಗೆ ಆಪರೇಟರ್ ಓವರ್ಲೋಡಿಂಗ್ ಅಂತ ಬರುತ್ತೆ. ಆಪರೇಟರ್ ಓವರ್ಲೋಡಿಂಗ್ C++ ಅಲ್ಲಿ ಇದೆ. ಆಪರೇಟರ್ ಓವರ್ಲೋಡಿಂಗ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಕಾನ್ಸೆಪ್ಟ್ ನಾವು ಯೂಸ್ ಮಾಡೋದು. ಜಾವಾ ಇಸ್ ಆಪರೇಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ಸ್, ಬಟ್ ಜಾವಾ ಡಸ್ ನಾಟ್ ಯೂಸ್ ದ ಆಪರೇಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ ಸಪೋರ್ಟ್ ಮಾಡಲ್ಲ. ಆ್ಯಂಡ್ ವರ್ಚುವಲ್ ಅಂತ ಕೀವರ್ಡ್ ಇದೆ, ವರ್ಚುವಲ್ ಕೀವರ್ಡ್ನ ಕೂಡ ಜಾವಾ ಸಪೋರ್ಟ್ ಮಾಡೋದಿಲ್ಲ. ಸೊ ಜಾವಾ ಡಸ್ ನಾಟ್ ಸಪೋರ್ಟ್ಸ್ ವರ್ಚುವಲ್ ಕೀವರ್ಡ್ನ ಕೂಡ ನಾವು ಜಾವಾ ಸಪೋರ್ಟ್ ಮಾಡೋದಿಲ್ಲ. ದಟ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ಅಂತ ಹೇಳ್ತೀವಿ C++ಗೆ. ಆ್ಯಂಡ್ ಆಲ್ಸೋ ಸೊ ಜಾವಾ ಡಸ್ ನಾಟ್ ಯೂಸ್ ಟೆಂಪ್ಲೇಟ್ ಅಂತ ಇದೆ ನಮಗೆ ಕೀವರ್ಡ್. ಟೆಂಪ್ಲೇಟ್ ಅಂತ ನಾವು ಕೀವರ್ಡ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಟೆಂಪ್ಲೇಟ್ ಕೀವರ್ಡ್ ಆಗಿರ್ಬೋದು, ಅಥವಾ ಇಲ್ಲೂ ಅಷ್ಟೇ ನಾವು ಗೋ ಟು ಕೀವರ್ಡ್ಸ್ನ ನಾವು ಇಲ್ಲೂ ಕೂಡ ಯೂಸ್ ಮಾಡೋದಿಲ್ಲ. ಈ ಥರ ಒಂದಷ್ಟು ನಮಗೆ ಕೀವರ್ಡ್ಸ್ ಇರುತ್ತೆ. ಸೊ ಇವನ್ನ ನಾವು ಮೇನ್ ಡಿಫ್ರೆನ್ಸಸ್ ಅಂದರೆ ಜಾವಾ ಹೇಗೆ C++ಗೆ ಡಿಫ್ರೆಂಟ್ ಆಗಿದೆ. ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಜಾವಾ ಡಸ್ ನಾಟ್ ಸಪೋರ್ಟ್ಸ್ ಆಪರೇಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ಸ್ನ ಸಪೋರ್ಟ್ ಮಾಡೋದಿಲ್ಲ, ವರ್ಚುವಲ್ ಕೀವರ್ಡ್ಸ್ನ ಸಪೋರ್ಟ್ ಮಾಡೋದಿಲ್ಲ. ಜಾವಾ ಡಸ್ ನಾಟ್ ಯೂಸ್ ದ ಟೆಂಪ್ಲೇಟ್ ಕೀವರ್ಡ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಇಲ್ಲೂ ಕೂಡ ನಾವು ಗೋ ಟು ಕೀವರ್ಡ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಇದು ಯಾವುದು ಯೂಸ್ ಮಾಡಲ್ಲ. ಈವನ್ ನಮಗೆ ಸ್ಟ್ರಕ್ಟು, ಯೂನಿಯನ್ನು, ಸೊ ಯಾವುದು ನಾವು ಯೂಸ್ ಮಾಡಲ್ಲ ಇಲ್ಲಿ. ಸ್ಟ್ರಕ್ಟ್ ಕಾನ್ಸೆಪ್ಟ್ಸು, ಸೊ ಯೂನಿಯನ್ ಕಾನ್ಸೆಪ್ಟ್ಸು, ಸೊ ಇದು ಅಂದರೆ ಇದನ್ನೆಲ್ಲ ಬಿಟ್ಟು ಜಾವಾ ನಮಗೆ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಒಂದಷ್ಟು ಕಾನ್ಸೆಪ್ಟ್ಸ್ಗಳು ಬರುತ್ತೆ, ನಾವು ನೆಕ್ಸ್ಟ್ ನೋಡೋಣ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಂಪ್ಲೀಟ್ ಆಗಿ. ಸೊ ದಿಸ್ ಇಸ್ ದ ಹೌ ಜಾವಾ ಇಸ್ ಡಿಫರ್ ಫ್ರಮ್ ಸಿ. ಡಿಫ್ರೆನ್ಸ್ ಬಿಟ್ವೀನ್ ಜಾವಾ ಅಂಡ್ ಸಿ ಅಂತ ಹೇಳ್ತಾರಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಜಾವಾ ಅಂಡ್ C++ ಅಂತ ಹೇಳ್ತಾರ. ಸಿಗೆ ಕಂಪೇರ್ ಮಾಡಿದ್ರೆ ಜಾವಾ ಹೆಂಗೆ ಡಿಫ್ರೆಂಟ್ ಆಗಿದೆ, C++ಗೆ ಕಂಪೇರ್ ಮಾಡಿದ್ರೆ ಜಾವಾ ಹೇಗೆ ಡಿಫ್ರೆಂಟ್ ಆಗಿದೆ, ಆ ಕಾನ್ಸೆಪ್ಟ್ಸ್ ಇದು. ಓಕೆ.
ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.